ಸೊ ಈ ಥರ ಇದ್ದಾಗ ಯಾರು ನೆಕ್ಸ್ಟ್ ಬಂದು ನಿಮ್ಮ ಪಕ್ಕ ಕೂತ್ಕೊಳ್ಳೋ ಧೈರ್ಯನೂ ಮಾಡಲ್ಲ. ಸೊ ಅವರಿಗೆ ನಾರ್ಮಲ್ ಡೇಸಲ್ಲೇ ನೀವು ಅಷ್ಟು ಕೆಟ್ಟದಾಗ ಕಾಣಿಸುವಾಗ ಇನ್ನು ಪೀರಿಯಡ್ಸಲ್ಲಿ ಇನ್ನೆಷ್ಟು ವರ್ಸ್ಟ್ ಲೆವೆಲಲ್ಲಿ ಇರ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಮೊದಲೇ ಡಿಸೈಡ್ ಆಗೋಗ್ಬಿಡ್ತಾರೆ. ಸೊ ಆ ಚಾನ್ಸ್ ಯಾವತ್ತೂ ನೀವು ಅವ್ರಿಗೆ ಕೊಡಬಾರ್ದು, ಓಕೆನಾ? ಸೊ ನಿಮ್ಮನ್ನ ನೋಡಿ 4 ಜನ ಕಲಿಯೋ ರೀತಿ ಇರಬೇಕೇ ಹೊರತು 4 ಜನ ಆಡ್ಕೊಳ್ಳೋ ಪೊಸಿಷನಲ್ಲಿ ನೀವು ಬರಬಾರ್ದು. ಸೊ ಹಾಗಾಗಿ ಹೆಣ್ಮಕ್ಳು ಮನೇಲಿದ್ರು ಸಹ ಒಳ್ಳೆ ಬಟ್ಟೆನ ಹಾಕ್ಕೊಳ್ಳಿ. ಯಾವುದೋ ಹಳೆಯ ಬಟ್ಟೆ ಹಾಕ್ಕೊಳ್ಳೋದು ಅಥವಾ ಹೇರ್ ಕೂಮ್ ಮಾಡ್ಕೊಳ್ದೆ ಹಾಗೇ ಇದ್ಬಿಡೋದು, ಎಷ್ಟೊತ್ತಾದರೂ ಹಾಗೇ ಬೆಡ್ ಮೇಲೆನೇ ಮಲಗಿರೋ ಅಂಥದ್ದು, ಈ ಥರದ ಆಕ್ಟಿವಿಟೀಸ್ನೆಲ್ಲ ಅವಾಯ್ಡ್ ಮಾಡಿ. ಸಡನ್ ಆಗಿ ಯಾರಾದರೂ ನಿಮ್ಮ ಮನೆ ವಿಸಿಟ್ ಮಾಡಿದ್ರು ಸಹ ಈ ಹುಡುಗಿ ಮನೇಲಿದ್ರು ನೋಡು ಎಷ್ಟು ಡೀಸೆಂಟಾಗಿ, ಎಷ್ಟು ಚೆನ್ನಾಗಿರ್ತಾಳೆ, ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಅಂತ ಅವ್ರ ಮನಸ್ಸಿಗೆ ಅನಿಸ್ಬೇಕು. ಅವರು ಸಡನ್ ಆಗಿ ನಿಮಗೆ ಮನೆಗೆ ಹೇಳ್ದೆ ಕೇಳ್ದೆ ಬಂದಾಗ ಓ ಇವಳ್ದಿದೇನಾ ರಿಯಾಲಿಟಿ ಅಂತ ಅನ್ಕೋಬಾರ್ದು ಅವರು, ಓಕೆನಾ? ಸೊ ಎಲ್ಲೇ ಇದ್ರು ಹೇಗೆ ಇದ್ರು ನೀಟ್ನೆಸ್ ಅನ್ನೋದು ಮೇಂಟೈನ್ ಮಾಡಬೇಕು ನಾವು. ಆಗ ನಮ್ಮ ಕಾನ್ಫಿಡೆನ್ಸ್ ಅನ್ನೋದೂ ಸಹ ಬಿಲ್ಡ್ ಆಗುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ಬೇಸಿಕ್ ಥಿಂಗ್ಸ್ ಇವೆಲ್ಲ ಹೆಣ್ಮಕ್ಳಿಗೆ. ಸೊ ಇದನ್ನ ಫಾಲೋ ಮಾಡಿ. ಇದನ್ನ ನೀವು ಫಾಲೋ ಮಾಡ್ತಿದ್ರೆ ನಿಮ್ಮ ಸರೌಂಡಿಂಗ್ಸು ಇದನ್ನ ನೋಟಿಸ್ ಮಾಡಿ ಫಾಲೋ ಮಾಡ್ತಾರೆ, ಓಕೆನಾ? ಇಲ್ಲ ಅಂತಂದ್ರೆ ನೀವೇ ಫಾಲೋ ಮಾಡಿಲ್ಲ ಅಂದ್ರೆ ನೀವು ಇನ್ನು ಬೇರೆಯವ್ರನ್ನ ಯಾರನ್ನ ಚೇಂಜ್ ಮಾಡಕ್ ಸಾಧ್ಯ ಹೇಳಿ? ಸೊ ಆ ಥರದ್ದನ್ನೆಲ್ಲ ನೆಗೆಟಿವಿಟಿನೆಲ್ಲ ಅವಾಯ್ಡ್ ಮಾಡಿ, ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡಿ. ಸೊ ಪೀರಿಯಡ್ಸಲ್ಲಿದ್ದಾಗ ತುಂಬ ಡಲ್ಲಾಗಿರಬೇಡಿ. ಎಲ್ಲಾರ್ಗೂ ಪೇಯ್ನ್ಸ್ ಇರುತ್ತೆ, ಎಲ್ಲಾರ್ಗೂ ಸ್ಟಮಕ್ ಪೇಯ್ನ್ ಇರುತ್ತೆ, ಎಲ್ಲಾರ್ಗೂ ಬ್ಯಾಕ್ ಪೈನ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಬೇರೆ ಕಡೆ ಡೈವರ್ಟ್ ಆಗಿ ನಿಮ್ಗೆ ಇಷ್ಟ ಆಗಿರೋಂತಹ ಪರ್ಸನ್ ಜೊತೆ ಮಾತಾಡಿ, ಕಾಲ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ? ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡಿ. ಅದ್ರ ಜೊತೆಗೆ ಮೂವೀಸ್ ನೋಡ್ಬೋದು ಅಥವಾ ಏನಾದರೂ ಒಂದು ಮೆಡಿಟೇಷನ್ ಆಗಿರ್ಬೋದು. ಮೆಡಿಟೇಷನ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಯಾಕಂದರೆ ಮೂಡ್ ಸ್ವಿಂಗ್ಸ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಓಕೆನಾ? ಸೊ ಆ ಮೂಡ್ ಸ್ವಿಂಗ್ಸ್ನ ಕಂಟ್ರೋಲ್ ಮಾಡುತ್ತೆ ಈ ಒಂದು ಮೆಡಿಟೇಷನ್. ಸೊ ಹಾಗಾಗಿ ಮೆಡಿಟೇಷನ್ ಮಾಡಿ, ಮೂವಿ ನೋಡಿ, ಎಂಜಾಯ್ ಮಾಡಿ. 5 ಡೇಸ್ ನಿಮಗೋಸ್ಕರ ಇದೆ. ಸೊ ಇನ್ಯಾರಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ? ಸೊ ಈ 5 ಡೇಸ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿದ್ರೆ ಇನ್ನು 28 ಡೇಸ್ ಅದು ನಿಮ್ಮನ್ನ ಕೇರ್ ಮಾಡುತ್ತೆ, ಓಕೆನಾ? ನಿಮ್ಮ ಬಾಡಿ ನಿಮ್ಮನ್ನ ಕೇರ್ ಮಾಡುತ್ತೆ. ನೀವು 5 ಡೇಸ್ ನಿಮ್ಮ ಬಾಡಿ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಇನ್ನು ಮಿಕ್ಕ 28 ಡೇಸ್ ನಿಮ್ಮ ಬಾಡಿ ನಿಮ್ಮ ಬಗ್ಗೆ ಕೇರ್ ಮಾಡುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದ ಪೀರಿಯಡ್ಸ್ ಟೈಮ್, ಓಕೆ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.